ವಿಶೇಷವಾಗಿ ಕಳೆದ 15 ದಿವಸದಿಂದ ನೀರಿನ ಸಮಸ್ಯೆ ಕೆಲವೊಂದು ಭಾಗನಾಗ ಹೆಚ್ಚಾಗಿರ್ತದೆ. ಕೆಲವೊಂದು ಕಡೆ ಅದಕ್ಕಿಂತ ಮೊದಲಿಂದು ಕೆಲವೊಂದು ಭಾಗನಾಗ ಸಮಸ್ಯೆ ನಿರ್ಮಾಣ ಆಗಿದೆ. LNT ಇರ್ಬೋದು, QIDFC ಇರ್ಬೋದು, QWS ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಅವೆಲ್ಲ ಅಧಿಕಾರಿಗಳನ್ನು ನಮ್ಮೆಲ್ಲ ನಗರಸೇವಕರು ಕೊಡ್ಕೊಂಡು ಇವತ್ತು ಸಭೆಯನ್ನು ಮಾಡಿದ್ದೀವಿ. ಹಿಂದೊಂದು 15 ದಿವಸದಿಂದನೂ ಮಹಾನಗರ ಪಾಲಿಕೆ ಒಳಗೂ ಮೇಯರ್, ಡೆಪ್ಯೂಟಿ ಮೇಯರು ಮತ್ತು ಎಲ್ಲ ನಗರಸೇವಕರು ಒಂದು ಸಭೆ ಮಾಡಿದರು 10-15 ದಿವಸ. ಅದು ಇನ್ನೂ ಸರಿಯಾಗಿ ಕೆಲವೊಂದು ಕಡೆ ಮಾಡಿಲ್ಲ ಅವರು. ಇವತ್ತು ಅವರಿಗೆ ವಾರ್ನಿಂಗ್ ಮಾಡಿದ್ದದ, ನೀವು ಸರಿಪಡಿಸಲಿಲ್ಲ ಅಂತಂದ್ರೆ ಜನ ಏನು ಮಾಡ್ತಾರೆ ಅದು ಹೇಳಕ್ಕೆ ಬರೋದಿಲ್ಲ, ಮತ್ತು ಕಾರ್ಪೊರೇಟ್ರು ಏನು ಮಾಡ್ತಾರೆ ಹೇಳಕ್ಕೆ ಬರೋದಿಲ್ಲ. ನೀವು ಎಲ್ಲೆಲ್ಲಿ ಅವಕಾಶದ ಸರಿಪಡಿಸುವಂಥದ್ದು, ಪೈಪ್ಲೈನ್ ಎಲ್ಲೆಲ್ಲಿ ಇದನ್ನಾಗಿದ್ದದ, ಆಮೇಲೆ ಟ್ಯಾಂಕರ್ ಮುಖಾಂತರ ಎಲ್ಲಿ ಕೊಡಬೇಕಾಗಿದ್ದವು, ಬೋರ್ಗಳು ಕೆಲವೊಂದು ಕಡೆ ಬಂದಾಗಿದ್ದವು, ಅದನ್ನು ಇನ್ನೂ ಸರಿಯಾಗಿ ಮಾಡ್ತಾಯಿಲ್ಲ. ಅದಕ್ಕೆ ಎಲ್ಲ ಅಧಿಕಾರಿಗಳು ಕೋಆರ್ಡಿನೇಷನ್ ಮಾಡಿಕೊಂಡು ಅದನ್ನು ಪರಿಹಾರ ಮಾಡುವಂಥ ವ್ಯವಸ್ಥೆ ಬೇಗ ಇವತ್ತು ಮಾಡಿ ನಾಳೆಯಿಂದ ಮಾಡಬೇಕು. 2 ದಿವಸವಾಗಿ ಆಗಲಿಲ್ಲ ಅಂತಂದ್ರೆ ಗಂಭೀರ ಕ್ರಮ ಆಗ್ತೈತೆ ಅನ್ನೋದನ್ನು ಅವ್ರ ಗಮನಕ್ಕೆ ತೊಗೊಂಬಂದ್ವಿ. ಬಹುತೇಕ 2 ದಿವಸ ಅವ್ರ ಕೆಲಸ ನೋಡ್ತೇವೆ. ಇಲ್ಲ ಅಂತಂದ್ರೆ ಅವ್ರ ಕಾರ್ಯಾಲಯನಾಗ ಹೋಗಿ ಏನಾಗ್ತೈತಿ ಅದಕ್ಕೆ ಅವರ ಜವಾಬ್ದಾರಿ ಅನ್ನೋದನ್ನು ಹೇಳಿದ್ವಿ. गेल्या काही दिवसापासून या 15-20 दिवसाच्या आत गंभीर प्रमाणात जो पाणीची समस्या निर्माण झालेला आहे ते लक्षात घेऊन आज महानगरपालिकेचे नगरसेवक नंतर याला संबंधित असलेले जे अधिकारी आहेत, खास करून LNT, QWS, QIDFC असेल, या सगळ्या अधिकाऱ्यांना बोलवून जे समस्या त्यांच्या चुकीमुळे निर्माण झालेल्या आहेत ते निवारण करण्यासाठी काही गोष्टी आज चर्चा झालेल्या आहे. 2 दिवसात त्यांनी ते व्यवस्थित करून द्या म्हणून त्यांना सांगितलेलं आहे. 2 दिवस झाल्यानंतर जर झालं नाही तर त्याला त्यांनी जबाबदार राहतील. लोक काय करतील सांगता येणार नाही, ही परिस्थिती निर्माण झालेली आहे. तर ते आज कोऑर्डिनेशन झालेलं आणि काहीकडे बोरसुद्धा बंद पडलेले आहेत. ते बोर चालू करायचं काम त्यांचं आहे, अजूनपर्यंत होईना. ते पण लवकरात लवकर करा म्हणून सांगितलं आहे. कुठं मोटर बसवायचं असेल तिथं मोटर बसवा. तर ह्या सगळ्या गोष्टी आज चर्चा झाल्या. 2 दिवस झाल्यानंतर जर व्यवस्थित झालं नाही तर 3ऱ्या दिवशी मी असेल, आमचे नगरसेवक असेल, त्या भागातल्या नागरिकांना घेऊन त्यांच्या कार्यालयामध्ये जाऊन त्यांचं सन्मान कुठल्या पद्धतीनं लोक करतील मला माहीत नाही आहे. त्याला जबाबदारी त्यांनीच म्हणून मी सांगितलेलं आहे.